Hello, my dear students. Welcome to Elegant Electronics. ಆಲ್ರೆಡಿ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ಸ್ ಬಂದಾಗಿದೆ. ನೋಡಿರ್ತೀರಾ ಯಾರಿಗೆ ನಿಮಗೆ ಇಷ್ಟಪಟ್ಟಂತಹ ಸೀಟೇ ಸಿಕ್ಕಿದೆ ಅಂತವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ, ನೀವು ಇಷ್ಟಪಟ್ಟಂಥದ್ದು ಅಂದರೆ ವೆಯ್ಟ್ ಫಾರ್ ದ ಅಪ್ಗ್ರೇಡೇಷನ್. ಏಕೆಂದರೆ ಮೆಡಿಕಲಲ್ಲಾದರೆ MCC ಅವರು ಇನ್ನೂ ಸೆಕೆಂಡ್ ರೌಂಡ್ ಶೆಡ್ಯೂಲೇ ರಿಲೀಸ್ ಮಾಡಿಲ್ಲ. ಯಾವ ಕಾಲೇಜಲ್ಲಿ ಸೀಟ್ಸ್ ಜಾಸ್ತಿ ಆಗಿದೆ ಅಂತ ಇನ್ನೂ ಅನೌನ್ಸು ಮಾಡಿಲ್ಲ. ಹಾಗಾಗಿ ಮೆಡಿಕಲಲ್ಲಿ ಇನ್ನೂ ಒಂದಷ್ಟು ಅಪ್ಗ್ರೇಡೇಷನ್ ಆಗುವ ಸಾಧ್ಯತೆ ಇದೆ. ಮೆಡಿಕಲಲ್ಲೇ ಅಪ್ಗ್ರೇಡೇಷನ್ ಆದರೆ ಒಂದಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಸಹ ಮೆಡಿಕಲ್ ಸೀಟ್ಸ್ ಸಿಗುತ್ತೆ ಅವ್ರಿಗೆ. ಇಂಜಿನಿಯರಿಂಗಲ್ಲೂ ಒಂದಷ್ಟು ಸೀಟ್ಸ್ ಖಾಲಿ ಆಗುತ್ತೆ. ಹಾಗಾಗಿ ಇಂಜಿನಿಯರಿಂಗಲ್ಲೂ ಸಹ ಅಪ್ಗ್ರೇಡ್ ಆಗುವ ಸಾಧ್ಯತೆಗಳಿದೆ. ಈಗಲೇ ಯಾವುದು ನಿರ್ಧಾರ ತಗೊಳ್ಳೋ ಅಗತ್ಯ ಇಲ್ಲ, ಯಾಕೆಂದರೆ ಇದು ಪ್ರೊವಿಷನಲ್ ರಿಸಲ್ಟ್ ಅಷ್ಟೇ, ತಾತ್ಕಾಲಿಕ ರಿಸಲ್ಟ್ ಅಷ್ಟೇ. ಸೊ ಇವರು ಈ ನೋಟಿಫಿಕೇಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರು ಕನ್ಸಿಡರ್ ಮಾಡ್ಕೊಂಡಿರೋದು ಆಪ್ಷನ್ಸು ಸಬ್ಮಿಟೆಡ್ ಟಿಲ್ 1 PM ಆನ್ 26th August 26 ಆಗಸ್ಟ್ 2025 ಮಧ್ಯಾಹ್ನ 1 ಗಂಟೆವರೆಗೂ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಆಪ್ಷನ್ ಮಾಡಿಫೈ ಮಾಡಿದ್ದೀರಾ, ಅದನ್ನು ಮಾತ್ರ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. This is the provisional result of the second round seat allotment of UG CET and UG NEET 2025, and candidates cannot take admission in the college for the provisionally allotted seat. ಇದು ಮಾಕ್ ರಿಸಲ್ಟು ಇಲ್ಲ, ಪ್ರಾವಿಷನಲ್ ರಿಸಲ್ಟು ಇಲ್ಲ, ತಾತ್ಕಾಲಿಕ ರಿಸಲ್ಟ್ ಅಷ್ಟೇ. ಹಾಗಾಗಿ ಇದು ಕನ್ಫರ್ಮೇಷನ್ ಅಲ್ಲ, ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ಹಾಗಾಗಿ ಯಾರು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೊಳ್ಳೋ ಅಗತ್ಯ ಇಲ್ಲ. ಬೇಕಾದರೆ ಕಾಲೇಜ್ಗೆ ಹೋಗಿ ಒಂದ್ಸರಿ ನೋಡಿಕೊಂಡು ವಿಚಾರಿಸ್ಕೊಂಡು ಬರಬಹುದು, ಯಾಕೆಂದರೆ ಸಾಕಷ್ಟು ಟೈಮ್ ಇದೆ. ಎನಿ ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್, ಏನಾದರೂ ನಿಮ್ಮದು ಜಿನೈನ್ ಅಬ್ಜೆಕ್ಷನ್ಸ್ ಇದ್ದರೆ ಎಕ್ಸಾಂಪಲ್ ಸಮೇತ ಕೊಟ್ಬಿಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ಕಟ್ ಆಫ್ ಹ್ಯಾಸ್ ಬೀನ್ ಚೆಕ್ಡ್ ಬಟ್ ನೋಟ್ ಸೀಟ್ ಹ್ಯಾಸ್ ಬೀನ್ ಅಲಾಟೆಡ್. ಸೆಕೆಂಡ್ ರೌಂಡ್ ಕಟ್ ಆಫ್ ಚೆಕ್ ಮಾಡಿದ್ದೀರಾ ಈಗ, ಇದು ಪ್ರೊವಿಷನಲ್ಲು, ಅದು ನಿಮ್ಮ ರ್ಯಾಂಕಿಂಗಿಂತ ಏನೋ ಕಡಿಮೆ ಇದೆ, ನಿಮಗೆ ಸಿಗಬೇಕಾಗಿತ್ತು, ನೀವು ಆಪ್ಷನ್ ಎಂಟ್ರಿನೂ ಮಾಡಿದ್ದೀರಾ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಮೇಲ್ ಟು KEAuthority-KA@nic.in ಬಿಫೋರ್ 1 PM ಆಫ್ 30th August 30 ಆಗಸ್ಟ್ 2025 ಮಧ್ಯಾಹ್ನ 1 ಗಂಟೆಯ ಮೊದಲು ಇವರಿಗೆ ಮೇಲ್ ಮಾಡಿದ್ರೆ ವಿತ್ ಆಲ್ ದ ಡೀಟೇಲ್ಸ್, ನಿಮ್ಮ ರ್ಯಾಂಕ್ ಏನಿತ್ತು, ಆ ಕಾಲೇಜಲ್ಲಿ ಆ ಬ್ರಾಂಚ್ಗೆ ಕಟ್ ಆಫ್ ಏನಿತ್ತು, ನಿಮ್ಮ ಆಪ್ಷನ್ ಎಂಟ್ರಿದು ಲಿಸ್ಟ್ ಕೊಟ್ಟು ನಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ they will recheck it. After checking the objections, the final results of the second round of seat allotment will be announced as explained below. ಚೆಕ್ ಮಾಡಿ ಆಮೇಲೆ ರಿಸಲ್ಟ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. MCC ಅವರು ಹೇಳಿದರು ಸೆಕೆಂಡ್ ರೌಂಡ್ ಶೆಡ್ಯೂಲು 29ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ, ಇನ್ನೂ ರಿಲೀಸ್ ಮಾಡಿಲ್ಲ. UGCET, the final results of the second round of UGCET will be announced only for courses like engineering, architecture, yoga, naturopathy, agricultural sciences, etc. and Ayush courses, and guidelines, regulations and instructions regarding the steps to be taken by the candidates will be announced along with the results. ಸೆಕೆಂಡ್ ರೌಂಡ್ UGCET ರಿಸಲ್ಟ್ ಕೊಟ್ಟಾಗ ಅದರ ಜೊತೆಯಲ್ಲೇ ಗೈಡ್ಲೈನ್ಸು, ರೆಗ್ಯುಲೇಷನ್ಸು ಹಾಗೆ ಇನ್ಸ್ಟ್ರಕ್ಷನ್ಸು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಒಂದಷ್ಟು ರೂಲ್ಸು, ರೆಗ್ಯುಲೇಷನ್ಸು, ಗೈಡ್ಲೈನ್ಸು, ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು UGCET ಅವರು. ಅದನ್ನು ರಿಸಲ್ಟ್ ಜೊತೆಯಲ್ಲೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಎಲ್ರಿಗೂ ಡೌಟ್ ಇದೆ, ಈಗ ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಬರುತ್ತೆ UGCETದು, ಸೊ ಯು ಶುಡ್ ಟೇಕ್ ಅಡ್ಮಿಷನ್ ಆರ್ ಎಲ್ಸ್ ಯು ಶುಡ್ ಎಕ್ಸಿಟ್ ಫ್ರಮ್ ದ KEA. ಸೊ ಅದರ ಪರಿಣಾಮಗಳೇನು, ಕಾನ್ಸಿಕ್ವೆನ್ಸಸ್ ಏನು ಅಂತ ಈ ಗೈಡ್ಲೈನ್ಸು, ರೆಗ್ಯುಲೇಷನ್ನು, ಇನ್ಸ್ಟ್ರಕ್ಷನ್ಸಲ್ಲಿ ಮೋಸ್ಟ್ಲಿ ಕೊಡಬಹುದು. ಇಂಜಿನಿಯರಿಂಗಲ್ಲೂ ಸಹ ಖಂಡಿತ ಅಪ್ಗ್ರೇಡ್ ಆಗ್ತೀರಾ. ಸೊ ನೀವೇನಾದರೂ ಅಡ್ಮಿಷನ್ಸ್ ತಗೊಳ್ಳೋ ಹಾಗಿದ್ರೆ ಅಡ್ಮಿಷನ್ಸ್ ತಗೊಳ್ಳಿ, ಬಟ್ ಐ ರೆಕಮೆಂಡ್ ಯು ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. UGCET ಜೊತೆಯಲ್ಲಿ ಕಾಮೆಡ್ಕೆ ಕೌನ್ಸಿಲಿಂಗು ಸಹ ನಡೀತಿದೆ. ಕಾಮೆಡ್ಕೆಯಲ್ಲಿ ಏನಾದರೂ ಒಳ್ಳೆ ಸೀಟ್ ಸಿಕ್ಕಿದ್ರೆ ಸ್ಟೂಡೆಂಟ್ಸ್ ಹೋಗಿ ಅಲ್ಲಿ ಕಾಮೆಡ್ಕೆಯಲ್ಲಿ ಅಡ್ಮಿಷನ್ಸ್ ತೊಗೊಂಡು ಇಲ್ಲಿ ಕ್ವಿಟ್ ಆಗ್ಬೋದು, ಯಾಕೆಂದರೆ ಸೆಕೆಂಡ್ ರೌಂಡಲ್ಲಿ ಅವ್ರು ಅಡ್ಮಿಷನ್ಸ್ ತೊಗೊಳ್ಳೇಬೇಕಾಗತ್ತೆ. ಈಗಲೇ ಏನಾದರೂ ಅವ್ರು ಡಿಸಿಷನ್ ತೊಗೊಂಡ್ರೆ ಕಾಮೆಡ್ಕೆಯಲ್ಲಿ ಅಡ್ಮಿಟ್ ಆಗೋದಾದ್ರೆ ಕಾಮೆಡ್ಕೆಗೆ ಹೊರಟೋಗ್ತಾರೆ, ಇಲ್ಲಿ ಸೀಟು ಹಾಗೆ ಉಳ್ಕೊಳ್ಳುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆ್ಯಡ್ ಆಗುತ್ತೆ. ಹಾಗಾಗಿ ನಿಮಗೆ ಇನ್ನೂ ಬೆಟರ್ ಸೀಟ್ ಸಿಗುವ ಸಾಧ್ಯತೆ ಇದೆ. ಸೊ ನೀವು ಚಾನ್ಸ್ ತಗೋಬೇಕಾಗತ್ತೆ, ರಿಸ್ಕ್ ತಗೊಳ್ಳೇಬೇಕಾಗತ್ತೆ. Second point, candidates who have provisionally been allotted seats in the second round of the UG NEET medical dental courses by KEA are advised not to take any action in the current situation. ಯಾಕೆಂದರೆ ಸೆಕೆಂಡ್ ರೌಂಡ್ಗೆ ಸೀಟ್ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನು ಆ್ಯಡ್ ಆಗಿಲ್ಲ. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅದು ಗೊತ್ತಿಲ್ಲ. ಹಾಗಾಗಿ ಏನು ಆ್ಯಕ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ನೀವು ನಿಮಗೆ ಸಿಕ್ಕಂತಹ ಸೀಟ್ ಇಷ್ಟ ಇದ್ದರೆ ಖುಷಿ ಪಡಿ, ಇಲ್ಲಾಂದರೆ ಅಪ್ಗ್ರೇಡ್ ಆಗುತ್ತೆ ಅಂತ ಹೋಪ್ಸ್ ಇಟ್ಕೊಂಡು ಕಾಯ್ತಾ ಇರಿ. ಫರ್ದರ್ ಆಕ್ಷನ್ ವಿಲ್ ಬಿ ಅನೌನ್ಸ್ ಬೇಸ್ಡ್ ಆನ್ ದ ಶೆಡ್ಯೂಲ್ ಆಫ್ ದ MCC ಅವ್ರು ನೋಡಿಕೊಂಡು KE ಅವರು ಒಂದು ಶೆಡ್ಯೂಲು ರಿಲೀಸ್ ಮಾಡ್ತಾರೆ. ಇಟ್ ಈಸ್ ಅಡ್ವೈಸ್ ಟು ಕೀಪ್ ವಿಸಿಟಿಂಗ್ ದ ವೆಬ್ಸೈಟ್. ಯಾವಾಗಲೂ KE ಸೈಟು ವಿಸಿಟ್ ಮಾಡ್ತಾನೆ ಇರಿ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ. This decision has been made in the background of MCC not announcing any decision regarding its schedule.
ಈ ಡಿಸಿಷನ್ ಯಾಕೆ ತಗೊಂಡಿದ್ದಾರೆ ಕೆ ಇ ಅವರು ಅಂದರೆ ಎಮ್ ಸಿ ಸಿ ಅವರು ಇನ್ನೂ ಯಾವುದು ಡಿಸಿಷನ್ ತಗೊಂಡಿಲ್ಲ ಅಂತ. ಸೊ ದಿಸ್ ಇಸ್ ದ ನೋಟ್ ರಿಲೀಸ್ಡ್ ಬೈ ಕೆ ಇ ಎ ಟುಡೇ. ಸೊ ಗೋ ಥ್ರೂ ದಿಸ್ ನೋಟ್. ಇಂಗ್ಲೀಷಲ್ಲೂ ಇದೆ, ಹಾಗೆ ಪ್ರಕಟಣೆ ಅಂತ ಕನ್ನಡದಲ್ಲೂ ಇದೆ. ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಅದನ್ನು ಅದರಲ್ಲಿ ಓದ್ಕೊಳ್ಳಿ, ಯಾವುದೇ ಡೌಟ್ಸ್ ಇಟ್ಕೋಬೇಡಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.